ಈಗ ದರ್ಶನ್ ಅವರನ್ನು ಮತ್ತು ಇನ್ನೂ 4 ಜನರನ್ನು ಕಸ್ಟಡಿಗೆ ಇನ್ನೂ 1 ವಾರ ಕೊಡಿ ಅಂತ ಕೇಳಿದ್ರು. 2 ದಿವಸ ಕೊಟ್ಟಿದ್ದಾರೆ. ಅದು ಅದಾದ ಮೇಲೆ ಅಷ್ಟರವರೆಗೆ ಅವರ ಇನ್ವೆಸ್ಟಿಗೇಷನ್ ಮುಗಿದ್ರೆ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ. ಈಗ ಪೊಲೀಸ್ ಕಸ್ಟಡಿಗೆ 4 ಜನ, ಮಿಕ್ಕವ್ರನ್ನೆಲ್ಲ ಜುಡಿಷಿಯಲ್ ಕಸ್ಟಡಿಗೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಈ ವಿಚಾರದಲ್ಲಿ ಯಾರು ನನ್ನ ಹತ್ರ ಬರಬೇಡಿ ಅಂತ ಸೂಚನೆ ಕೊಟ್ಟರು. ಯಾರು ಅದರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟು ಯಾರು ಆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದಾಗ. ಅದು ಅವಶ್ಯಕತೆಯೂ ಇಲ್ಲ ಯಾರನ್ನು ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರೂ ಬಂದಿಲ್ಲ, ನಮ್ಮ ಹತ್ರ ಅಂತೂ ಯಾರೂ ಬಂದಿಲ್ಲ. BJP ಶಾಸಕರ ಸಂಬಂಧಿಯವರು ಕೂಡ ಕೇಸಲ್ಲಿ ಭಾಗಿಯಾಗಿದ್ದಾರೆ ಅಂತ ನಿಮ್ಮದೇ ಶಾಸಕರು ಕೊಂಡನವರು ಹೇಳಿದ್ದಾರೆ. ಅಲ್ಲಲ್ಲ, ಅದು ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಅದನ್ನು ಈಗ ನಾವು ಪಕ್ಷದ ಆಧಾರದ ಮೇಲೆ ಈ ಕೇಸನ್ನು ನಾವು ನೋಡ್ತಾ ಇದ್ದೀವಿ. ಯಾರು ತಪ್ಪಿತಸ್ಥರಿದ್ದಾರೆ ಅವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ, ಅವರು ಒಂದು ವೇಳೆ ನಮ್ಮ ಪಕ್ಷದಲ್ಲಿದ್ದರೂ ಕೂಡ ಅವರು ತಪ್ಪಿತಸ್ಥರೇ. ಅವರೇನಾದರೂ ಬೇರೆ ಪಕ್ಷದಲ್ಲಿದ್ದರೆ ಕೂಡ ಅದನ್ನು ನಾವು ಮುಖ್ಯವಾಗಿ ತಗೊಳ್ಳೋದಕ್ಕೆ ಹೋಗಲ್ಲ. ಅವರು ಏನು ತಪ್ಪು ಮಾಡಿದ್ದಾರೆ ಆ ಆಧಾರದ ಮೇಲೆ ಹೋಗಬೇಕು. ಈಗ AICC ಒಂದು ಕಮಿಟಿ ಮಾಡಿದ್ದಾರೆ, ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಿದ್ದಾರೆ. ಕರ್ನಾಟಕ ಸೇರಿದಂತೆ 8 ರಾಜ್ಯಗಳು ಪೂರ್ ಪರ್ಫಾರ್ಮೆನ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡಿದೆ. ಯಾಕಂದರೆ ಕೇವಲ 8 ರಾಜ್ಯಗಳಿಗೆ ಮಾತ್ರ ಈ ಕಮಿಟಿಗಳು ಕೆಲಸ್ತಾ ಇದ್ದಾರೆ. ಅದು AICC ಮಟ್ಟದಲ್ಲಿ ನಿರೀಕ್ಷೆನೇ ಬೇರೆ ಇತ್ತು. ಕರ್ನಾಟಕದಿಂದ ಇನ್ನೂ ಹೆಚ್ಚು 15ರ ಮೇಲೆ ನಿರೀಕ್ಷೆ ಇತ್ತು. ಅದನ್ನೇ ನಮ್ಮ ಅಧ್ಯಕ್ಷರು ಮತ್ತು CM ಅವರು ನಾವು 15ರ ಮೇಲೆ ಬರ್ತೇವೆ ಅಂತೇಳಿ ಅವರಿಗೆ ತಿಳಿಸಿದ್ದಾರೆ. ಈಗ 15ಕ್ಕೆ ಬರಲಿಲ್ಲಲ್ಲ, ಅದಕ್ಕೆ ನಾವು 28ಕ್ಕೆ ಇಷ್ಟು ಕಡಿಮೆ ಆಯಿತು ಅನ್ನೋ ದೃಷ್ಟಿಯಲ್ಲಿ ಯಾತಕ್ಕೋಸ್ಕರ ಇದಾಗಿದೆ, ಸರ್ಕಾರ ಇದ್ದೂ ಕೂಡ ಇಷ್ಟು ಕಡಿಮೆ ಆಯ್ತಲ್ಲ ಅನ್ನೋದಕ್ಕೆ ಅವರು ಒಂದು ಆತ್ಮಾವಲೋಕನ ಮಾಡಬೇಕು, ಅಥವಾ ಫ್ಯಾಕ್ಟ್ ಫೈಂಡಿಂಗ್ ಏನು ಕಾರಣ ಅಂತೇಳಿ ಅದಕ್ಕೆ ಕಮಿಟಿಗಳನ್ನು ಎಲ್ಲ ರಾಜ್ಯಕ್ಕೂ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೂ ಕೂಡ ಸನ್ಮಾನ್ಯ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಅವರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದರು, ನಾನು PCC ಅಧ್ಯಕ್ಷ ಇದ್ದಾರೆ. ಅದರಿಂದ ಅವರನ್ನು ಕಳಿಸಿದ್ದಾರೆ.